ಸೊ ನೀವು 440 ಗಿಡ ಮಾಡಿದ್ರಂದ್ರೆ 1 ಎಕರೆ ಕಡಿಮೆ ಅಂದ್ರೆ 3 ಕೋಟಿ ಬರ್ತವೆ. ನೀವು ಸಾಲಿಗೆ 12 ಗಿಡದಿಂದ ಗಿಡಕ್ಕೆ 12 ಮಾಡಿದ್ರಂದ್ರೆ 300 ಗಿಡ ಆದ್ರಂದ್ರೆ 1 ಎಕರೆಗೆ 1.5-2 ಕೋಟಿ ಬರ್ತವೆ. ನೀರ್ ನಿಮ್ದು, ಪ್ರಯತ್ನ ನಿಮ್ದು, ಕಷ್ಟ ನಿಮ್ದು, ಫಲ ಕೊಡೋದು ಭೂಮಿ ತಾಯಿ. ಇವತ್ತು ನಾನೇನೋ ಅದೀನಂದ್ರೆ ನಿಮ್ಮ ಮುಂದೆ ಮಾತಾಡಕತ್ತೀನಂದ್ರೆ ಅದಕ್ಕೆ ಕಾರಣ ನಮ್ಮ ಮಣ್ಣು. ನನಗೆ ಹೆಮ್ಮೆ ಅನಿಸ್ತದೆ ಇವತ್ತು ನಾ ಕರ್ನಾಟಕದೊಳಗೆ ಹುಟ್ಟಿನಂತ. ಯಾಕಂದ್ರೆ ಇವತ್ತು ಕವಿತಾ ಮಿಶ್ರಾನ ಅಸ್ತಿತ್ವ ಇರುವುದು ಕರ್ನಾಟಕದ ಮಣ್ಣಿನಿಂದ. ನಮ್ಮ ಹೊಲದಾಗ ಏನಿಲ್ಲ ಅಂದ್ರಲ್ಲ ಸಂಜೆ ಮುಂದೆ ಒಂದು 5,000 to 6,000 ಪಕ್ಷಿ ಬಂದು ಕುಂದಿರ್ತಾವ. ಅದ್ರ ಇಕ್ಕಿನ ಒಳ್ಳೆ ಗೊಬ್ಬರ ಆಗ್ಯಾದ. ಈಗ ಶಕ್ತಿ ಐತಿ ಮಾಡ್ತೀವಿ, ನಾಳೆ ಮೆತ್ತಗಾದಾಗ ನಮ್ಗೆ ಶಕ್ತಿ ಇರ್ಲಾರ್ದಾಗ ನಮ್ಮ ಮಕ್ಕಳಿಗೆ ನಾವು ಒಜ್ಜೆ ಆಗ್ತೀವಿ ಸರ್. ಅವ್ರು ನಮಗೊಂದು ಪ್ರಶ್ನೆ ಕೇಳ್ತಾರ ಒಂದು ಟೈಮಿಗೆ, ನೀವ್ ಏನ್ ದುಡಿದ್ರಿ, ಏನ್ ಮಾಡಿದ್ರಿ, ನೀವು ಮಳಿ ಬರ್ಲಿಲ್ಲ ಅಂದ್ರಿ, ಮಳಿ ಹೆಚ್ಚಿಗೆ ಬಂತಂದ್ರಿ, ರೇಟ್ ಸಿಗ್ಲಿಲ್ಲ ಅಂತ್ರಿ, ರೊಕ್ಕ ಬಂದಿಲ್ಲ ಅಂದ್ರಿ, ಇಂಥದ ಮಾಡ್ಲಿಕ್ಕೆ ನಮಗ್ ಜನ್ಮ ಯಾಕೆ ಕೊಟ್ರಿ ಅಂತ ನನ್ನ ಮಕ್ಕಳು ನನಗೆ ಪ್ರಶ್ನೆ ಕೇಳಿದ್ದೈತಿ. ಆಮೇಲೆ ಈ ಪ್ರಶ್ನೆ ಒಂದು ಕವಿತಾ ಮಿಶ್ರಾನಿ ಕೇಳಿದ್ದಲ್ಲ ಸರ್, ಇದು ಭಾರತದ ಎಲ್ಲಾ ರೈತರ ಮಕ್ಕಳು ರೈತರಿಗೆ ಕೇಳಿದ್ದಂತ ಪ್ರಶ್ನೆ ಇದೆ. ಕವಿತಾ, ಡಾಟರ್ ಆಫ್ ದ ಸಾಯಿಲ್, ಬರಡು ಭೂಮಿಯಲ್ಲಿ ಬಂಗಾರ ಬೆಳೆದ ಸಾಹಸಿ ಮಹಿಳೆಯ ಕುತೂಹಲಕರ ಜೀವನ ಕಥನ. ನಿರೀಕ್ಷಿಸಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್.